ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣ ನಾನು ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡೋದಿಲ್ಲ, ಆದರೆ ಉದ್ದೇಶಪೂರ್ವಕವಾಗಿ ದಿಕ್ಕು ತಪ್ಪಿಸಲಾಗ್ತಾ ಇದೆ. ವಿಧಾನಸೌಧದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಒಂದು ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಹಲವು ಗಜನಿಗಳೇ ಇದ್ದಾರೆ. ಇಲ್ಲೂ ಕೂಡ ಮಲ್ಲಪ್ಪ ಶೆಟ್ಟಿ, ಚನ್ನಪ್ಪ ಶೆಟ್ಟಿ ಇದ್ದಾರೆ. ಇದರ ಹಿಂದೆ ಬೇರೆಯದ್ದೇ ಫೋರ್ಸ್ ಇದೆ. ಸರ್ಕಾರ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಸಿಎಂ ವಿರುದ್ಧ ಮಾತಾಡಿದ್ರೆ ನೋವಾಗತ್ತೆ, ಅದೇ ಧರ್ಮಾಧಿಕಾರಿಗಳ ವಿರುದ್ಧ ಮಾತಾಡಿದ್ರೆ ಯಾಕೆ ನೋವಿಲ್ಲ? ಸರ್ಕಾರಕ್ಕೆ ಅರವಳಿಕೆ ಏನಾದರೂ ಕೊಟ್ಟಿದ್ದಾರಾ ಅಂತ ಸಿಟಿ ರವಿ ಅವರು ಪ್ರಶ್ನಿಸಿದ್ದಾರೆ. ಈ ತಿಮ್ರೋಡಿ ವ್ಯಕ್ತಿಗತವಾಗಿ ಯಾರನ್ನೋ ಆರೋಪ ಮಾಡಬೇಕು, ಟಾರ್ಗೆಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ದಿಕ್ಕು ತಪ್ಪಿಸುತ್ತಿರುವ ಮತ್ತು ಉದ್ದೇಶಪೂರ್ವಕವಾಗಿ ದಿಕ್ಕು ತಪ್ಪಿಸ್ತಿರೋದ್ರ ಹಿಂದುಗಡೆ ಒಂದು ಷಡ್ಯಂತ್ರ ಇದೆ. ನೋಡಿ, ಗಜ್ನಿ ಮೊಹಮ್ಮದ್ದು ರಾಜ ಜಯಚಂದ್ರನ ಟೂಲ್ ಆಗಿ ಬಳಸ್ಕೊಂಡ. ಈ ಧರ್ಮಸ್ಥಳದ ಪ್ರಕರಣದ ಹಿಂದ್ಗಡೆನೂ ಕೂಡ ಹಲವು ಗಜ್ನಿಗಳಿದ್ದಾರೆ. ಅವರು ಈ ತಿಮ್ರೋಡಿ ಥರದವ್ರನ್ನ, ಗಿರೀಶ್ ಮಠಣ್ಣನ ಥರದವ್ರನ್ನ ಟೂಲ್ ಆಗಿ ಬಳಸ್ಕೊಳ್ತಿದ್ದಾರೆ, ನನ್ನ ಅನುಮಾನ. ಹೀಗೆ ಇಲ್ಲೂ ಕೂಡ ಕೆಲವು ಮಲ್ಲಪ್ಪ ಶೆಟ್ಟಿ, ಚನ್ನಪ್ಪ ಶೆಟ್ಟಿಗಳಿದ್ದಾರೆ. ಅವರೆಲ್ಲರೂ ಟೂಲ್ ಆಗಿದ್ದಾರೆ. ಇದ್ರ ಹಿಂದ್ಗಡೆ ಬೇರೆಯೇ ಫೋರ್ಸ್ ಇದೆ. ನಾನು ಸರ್ಕಾರ ಯಾಕೆ ಅಪಪ್ರಚಾರ ಮಾಡಿರೋರ ಮೇಲೆ ಕ್ರಮ ತಗೊಳ್ತಿಲ್ಲ, ಯಾಕೆ ಕ್ರಮ ತಗೊಳ್ತಿಲ್ಲ? ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡ್ತಿದ್ದಂಗೆ ನೋವಾಯಿತು ಕಾಂಗ್ರೆಸ್ಸಿಗರಿಗೆ, ಆಕ್ರೋಶ ಬಂತು. ಧರ್ಮಾಧಿಕಾರಿಗಳ ವಿರುದ್ಧ ಆರೋಪ ಮಾಡಿದಾಗ ಅದೇ ಆಕ್ರೋಶ ಪ್ರಕಟ ಆಗಬೇಕಿತ್ತಲ್ಲ. ಅರೆವಳಿಕೆ ಇಂಜೆಕ್ಷನ್ ಯಾರು ಕೊಟ್ಟಿದ್ರ? ಧರ್ಮಸ್ಥಳದ ವಿಷಯದಲ್ಲಿ ನೋವು ಬರಬಾರ್ದು ನಿಮಗೆ ಅಂತ ಏನಾರು ಅರವಳಿಕೆ ಇಂಜೆಕ್ಷನ್ ಅನ್ನು ಏನಾರು ಕೊಟ್ಟಿದ್ರ? ಈ ಎಲ್ಲ ಅನುಮಾನಗಳು ನಮಗೆ ಕಾಡ್ತಾ ಇದ್ದಾವೆ. ಈಗ ಏನು ದೂರುದಾರನ ಹಿನ್ನೆಲೆಯಲ್ಲಿ ಏನು ತನಿಖೆ ನಡೆಸಿದ್ರು, ಆ ತನಿಖೆಯ ವರದಿನ ಅಧಿಕೃತವಾಗಿ ಮಂಡನೆ ಆಗದೇ ಇದ್ರೂ ಅಲ್ಲಿ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಬಹುತೇಕ ಸುಳ್ಳು ಆರೋಪ ಮಾಡಿದ್ದಾರೆ ಅಂತಕ್ಕಂಥ